ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಎನ್ ಎಸ್ ಎಸ್ ವಾಲಂಟಿಯರ್ಸ್ಗಳು ಯಾವ ರೀತಿಯಾಗಿ ಮೈ ಭಾರತ್ ಯುವ ಪೋರ್ಟಲ್ಗೆ ರಿಜಿಸ್ಟರ್ ಅನ್ನು ಮೊಬೈಲಲ್ಲೇ ನಾವು ಆರಾಮಾಗಿ ಮಾಡ್ಬೋದು ಮತ್ತು ಯಾವ ರೀತಿಯಾಗಿ ನಾವು ಎಕ್ಸ್ಪೀರಿಯನ್ಸ್ ಲರ್ನಿಂಗಿಗೆ ಜಾಯಿನ್ ಆಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಬರ್ತೀನಂತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ರೀತಿಯಾದಂಥ ಹೋಮ್ ಪೇಜಿಗೆ ಬರ್ತೀರಿ. ಮೈ ಭಾರತ್ ಯುವ ಪೋರ್ಟಲ್ ಅಂತೇಳಿ ನೀವು ಮೊಬೈಲಲ್ಲೇ ಮಾಡುವಂಥದ್ದು, ಕಂಪ್ಯೂಟರ್ ಅವಶ್ಯಕತೆ ಇಲ್ಲ. ಓಕೆ, ಲಿಂಕ್ ಇದೆ. ಅಥವಾ ನೀವೇನು ಮಾಡಿರಿ, ಗೂಗಲಿಗೆ ಹೋಗಿ ಮೈ ಭಾರತ್ ಪೋರ್ಟಲನ್ನು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ 3 ಡಾಟ್ ಏನಿದೆಲ್ಲ ಈ 3 ಡಾಟನ್ನು ಕ್ಲಿಕ್ ಮಾಡಿ. ಈ 3 ಡಾಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅನ್ನುವಂಥದ್ದನ್ನು ಟಚ್ ಮಾಡಿದರೆ ನೀವು ಏನು ಮಾಡಬೇಕು, ಫಸ್ಟ್ ರಿಜಿಸ್ಟರ್ ಆಗೋರು ಯೂತ್ ಅನ್ನು ಕ್ಲಿಕ್ ಮಾಡಬೇಕು. ಇದು ವೆರಿಫೈಯರ್ ಏನಿದೆ, ಇದು NSS ಪ್ರೋಗ್ರಾಮ್ ಆಫೀಸರ್ ಕ್ಲಿಕ್ ಮಾಡುವಂಥದ್ದು. ಓಕೆ, ನೀವು ಯೂತನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಸೈನ್ ಇನ್ ಅಕೌಂಟ್ ಅಂತ ಬರುತ್ತೆ. ಇಲ್ಲೇನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಂಡು ಈ ಒಂದು ಐ ಕನ್ಸರ್ಟ್ ಅನ್ನುವಂಥ ಒಂದು ಮಾರ್ಕರ್ ಮಾಡಿ ಸೈನ್ ಇನನ್ನು ಕ್ಲಿಕ್ ಮಾಡಬೇಕು. ಈ ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ಅದು ಏನು ಮಾಡುತ್ತೆ, OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ OTPಯನ್ನು ಇಲ್ಲಿ ತುಂಬಿ ಸೈನ್ ಇನನ್ನು ಕ್ಲಿಕ್ ಮಾಡಬೇಕು. ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಡಿಟೇಲ್ ಇನ್ಸ್ಟ್ರಕ್ಷನ್ ಬರುತ್ತೆ. ಇದು ಜಸ್ಟ್ ಒಂದು 2 ಪೇಜಿನ ಇನ್ಸ್ಟ್ರಕ್ಷನ್ ಇದೆ, ಈಸಿಯಾಗಿರುವಂಥದ್ದು. ಇದನ್ನು ನೀವೇನು ಮಾಡಬೇಕು, ಫಿಲಪ್ ಮಾಡ್ತಾ ಬರಬೇಕು. ನಿಮ್ಮ ಫುಲ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಸ್ಟೇಟು, ಡಿಸ್ಟಿಕ್ಕು ಮತ್ತು ರೂರಲ್ಲು ಅರ್ಬನ್ನು ತೊಗೊಳ್ಳಿ. ನೆಕ್ಸ್ಟ್ ನಿಮ್ಮದು ಲೋಕಲ್ ಬಾಡಿ, ಅಂದರೆ ನೀವು ರೂರಲ್ಲು ಅರ್ಬನ್ ತೊಗೊಂಡಾಗ ನಿಮ್ಮ ತಾಲೂಕು ಅಥವಾ ನಿಮ್ಮ ನಿಯರೆಸ್ಟ್ ನೀವು ಇರುವಂಥ ಸ್ಥಳ ಅನ್ನು ಸೂಚಿಸುತ್ತೆ. ನೆಕ್ಸ್ಟ್ ಪಿನ್ ಕೋಡನ್ನು ಹಾಕಿ ಐ ಕನ್ಸರ್ಟನ್ನು ಹೊಡೆದು ಸಬ್ಮಿಟನ್ನು ಮಾಡಬೇಕು. ಓಕೆ, ಇಲ್ಲೇ ನೀವು ತುಂಬುವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬುವಾಗ ಸ್ಟೇಟ್ ಅಂದ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ. ನೀವು ಕರ್ನಾಟಕ ಚಾಯ್ಸ್ ಮಾಡಿರಿ. ನೆಕ್ಸ್ಟ್ ನಿಮ್ಮ ತಾಲೂಕು, ಡಿಸ್ಟಿಕ್ಕನ್ನು ಇಲ್ಲಿ ಚಾಯ್ಸ್ ಮಾಡ್ಬೋದು. ತಾಲೂಕು ಹೊಡೆದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಚಾಯ್ಸ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಆದ ತಕ್ಷಣ ಏನು ಮಾಡ್ತೀರಿ, ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಏನು ಟೈಪ್ ಮಾಡುವಂಥದ್ದಿಲ್ಲ, ಜಸ್ಟ್ ಸೆಲೆಕ್ಟ್ ಮಾಡ್ತಾ ಬರೋದು ಕರ್ನಾಟಕ, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು. ಇದು ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ತುಂಬಬೇಕಾಗುತ್ತೆ. ಇಲ್ಲಿ ಯಾಕಂದರೆ ಆಪ್ಷನ್ಸನ್ನು ಕೊಡ್ತಾ ಬರ್ತಾರೆ ಅವರು. ಇಲ್ಲಿ ನಿಮ್ಮದು ಮೊದಲು ಏನು ಮಾಡಬೇಕು, ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ NSS, NCC, NYKS, BSG ಆ್ಯಂಡ್ ಅದರ್ಸ್ ಅಂತಿದೆ. ಆಲ್ಮೋಸ್ಟ್ ಅಲ್ಲಿಗೆ NSS ಸ್ವಯಂ ಸೇವಕರು ಏನು ಮಾಡಬೇಕು, NSSನ್ನು ಕ್ಲಿಕ್ ಮಾಡಬೇಕು. NCC ಇದ್ದರೆ NCCಯನ್ನು ಕ್ಲಿಕ್ ಮಾಡಬೇಕು. ಓಕೆ, ಆಲ್ಮೋಸ್ಟ್ ಅಲ್ಲಾಗಿ NSSನ್ನು ಕ್ಲಿಕ್ ಮಾಡೋದು. ಇದು NSS ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೇನು ಬರುತ್ತೆ, ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಓಕೆ, ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನನ್ನು ಕೇಳುತ್ತೆ. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನು ಬರುತ್ತೆ, ನಿಮ್ದು ಯಾವುದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳುತ್ತೆ. ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲರೂ BA, BSc, BCom ಅಥವಾ PG ಮಾಡ್ತಿರ್ತಾರೆ. ಓಕೆ, ಈ BA, BSc, BCom, B.Ed ಮಾಡುವಂಥ ಅಭ್ಯರ್ಥಿಗಳು ಗ್ರ್ಯಾಜುಯೇಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಗ್ರ್ಯಾಜುಯೇಷನ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ, ಸೆಲೆಕ್ಟ್ ದ ಇನ್ಸ್ಟಿಟ್ಯೂಟ್ ಅಂತಿದೆ. ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇನ್ಸ್ಟಿಟ್ಯೂಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ 2 ಆಪ್ಷನ್ ಕೊಡುತ್ತೆ. ಓಕೆ, ಅದು ಯಾವ್ದು ನಿಮ್ಮದು ಇನ್ಸ್ಟಿಟ್ಯೂಟ್ ಅಂತೇಳಿ ಇಲ್ಲಿ ಈ ರೀತಿ ಬರುತ್ತೆ, ಯೂನಿವರ್ಸಿಟಿನೋ ಕಾಲೇಜ್ ಅಂತೇಳಿ. ಯೂನಿವರ್ಸಿಟಿನೋ ಕಾಲೇಜು ಅಂತ ಕೇಳಿದರೆ ನಿಮ್ಮ ಒಂದು ಕಾಲೇಜು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಇದೆಯಾ ಅಥವಾ ಕ್ಯಾಂಪಸ್ಸಿಂದ ಹೊರಗಡೆ ಇದೆಯಾ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಓಕೆ, ಯೂನಿವರ್ಸಿಟಿ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಡೀಟೇಲ್ ಆಗಿ ಯೂನಿವರ್ಸಿಟಿ ಇರುವಂಥ ರಾಜ್ಯ, ಯೂನಿವರ್ಸಿಟಿ ಇರುವಂಥ ಡಿಸ್ಟಿಕ್ಕು, ಯೂನಿವರ್ಸಿಟಿ ಹೆಸರನ್ನು ತುಂಬಿಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲಾಗಿ ಯೂನಿವರ್ಸಿಟಿಯ ಹೊರಗಡೆ ಕಾಲೇಜ್ಗಳು ಇರೋದ್ರಿಂದ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊತೀರಿ. ನೆಕ್ಸ್ಟ್ ಕಾಲೇಜ್ನ ಯಾವ ಕಾಲೇಜ್ ಯಾವ ಡಿಸ್ಟಿಕಲ್ಲಿದೆ, ಯಾವ ತಾಲೂಕಲ್ಲಿದೆ ಅನ್ನೋದನ್ನು ತುಂಬಿ ಕಾಲೇಜ್ ನೇಮನ್ನು ತುಂಬಬೇಕಾಗುತ್ತೆ. ಓಕೆ, ಇಲ್ಲಿ ಕಾಲೇಜ್ ನೇಮನ್ನು ತುಂಬುವಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿದ ನಂತರ ಕಾಲೇಜ್ ನೇಮ್ ಬರುತ್ತೆ ಅಲ್ಲಿ. ಓಕೆ, ಕಾಲೇಜ್ ನೇಮನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ತುಂಬಬೇಕಾಗುತ್ತೆ. ಯಾಕಂದರೆ ನೀವು ಇಲ್ಲಿ ತುಂಬಿದಂಥ ಕಾಲೇಜಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಆ ಒಂದು ಪ್ರೋಗ್ರಾಮ್ ಆಫೀಸರ್ಗೆ ಹೋಗೋದ್ರಿಂದ ಇದನ್ನು ಸರಿಯಾಗಿ ತುಂಬಬೇಕು. ಇದು ತಪ್ಪು ತುಂಬಿದರೆ ನಿಮ್ಮ ಒಂದು ಯೂತ್ ಪೋರ್ಟಲ್ಗೂ ರಿಜಿಸ್ಟ್ರೇಷನ್ ನಿಮ್ಮ ಕಾಲೇಜ್ ವತಿಯಿಂದ ಆಗೋದಿಲ್ಲ. ಓಕೆ, ಕಾಲೇಜ್ ನೇಮನ್ನು ಸರಿಯಾಗಿ ತುಂಬಬೇಕು. ಕಾಲೇಜ್ ನೇಮ್ ತುಂಬಿದ ತಕ್ಷಣ ನೆಕ್ಸ್ಟು ಸ್ಪೋರ್ಟ್ಸ್ ಟ್ಯಾಲೆಂಟ್ ಅಂತ ಬರುತ್ತೆ. ನಿಮಗೆ ಸ್ಪೋರ್ಟ್ಸ್ ಟ್ಯಾಲೆಂಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಭಾಳಷ್ಟು ಸ್ಪೋರ್ಟ್ಸ್ ಇದೆ. ಓಕೆ, ಇಲ್ಲಿ 100 ಮೀಟ್ರ್ ಅಂತ ನಾನು ಜಸ್ಟ್ ಕೊಟ್ಟಿದ್ದೀನಿ. 100 ಮೀಟ್ರ್ ಕೊಟ್ಟ ತಕ್ಷಣ ಅದು ರೆಕಾರ್ಡ್ ಕೇಳುತ್ತೆ, ನೀವು ಎಷ್ಟು 100 ಮೀಟ್ರನ್ನ ಎಷ್ಟು ಸೆಕೆಂಡಲ್ಲಿ ಓಡ್ತೀರಾ ಅನ್ನೋದನ್ನು. ಓಕೆ, ನೀವು ಇಲ್ಲಿ ತುಂಬಬೇಕು. ಯಾಕಂತಂದರೆ ನಿಮ್ಮದು ಇಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಅಂತಂದರೆ ನಿಮ್ಮನ್ನೇನು ಮಾಡ್ತಾರೆ, ನಿಮ್ಮ ಡೈರೆಕ್ಟಾಗಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ ನೋಡಿಕೊಂಡು ನಿಮ್ಮ ಒಂದು ಸ್ಪೋರ್ಟ್ಸಿಗೆ ಸೆಲೆಕ್ಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ,
ಗುಂಪು ಆಟದಲ್ಲಿಯೂ ಸಹಿತ ಹಾಕ್ಬೋದು. ಓಕೆ, ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇದಾದ ನಂತರ ನೀವು ಏನಾದರೂ ಖೇಲೋ ಇಂಡಿಯಾ ಟ್ಯಾಲೆಂಟ್ ಹಂಟಿಗೆ ನೀವು ಪಾರ್ಟಿಸಿಪೇಟ್ ಮಾಡಲಿ ಇಂಟ್ರೆಸ್ಟ್ ಪಡ್ತೀರಾ ಅಂತ ಕೇಳಿದೆ, ನೀವು ಎಸ್ ಅಂದರೆ ಎಸ್ ಕೊಡಿ ಅಥವಾ ನೋ ಅಂತ ಕೊಟ್ಕೊಂಡು ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಈ ಸರ್ಟಿಫಿಕೇಟ್ ಏನಿದೆ ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡಿಕೊಂಡು ನಿಮ್ಮ PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅದು ಆಮೇಲೆ ನೀವು ಕಲರ್ ಪ್ರಿಂಟನ್ನು ತೊಗೊಳ್ಳಿ. ಈ ರೀತಿಯಾಗಿ ಬರುತ್ತೆ ಅದು. ಅದಾದ ನಂತರ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತಿದೆ ನೋಡಿ, ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತಿದೆ, ಇದನ್ನು ನೀವು ಕ್ಲಿಕ್ ಮಾಡಬೇಕು. ಅಥವಾ ಇಲ್ಲಿ 3 ಕಾಲಮ್ ಇದೆ, ಇಲ್ಲಿ 3 ಕಾಲಮನ್ನು ಕ್ಲಿಕ್ ಮಾಡಿಕೊಂಡು ಮೈ ಅಕೌಂಟ್ ಅನ್ನುವಂಥ ಆಪ್ಷನ್ ಇದೆ, ಅಲ್ಲಿಯೂ ಸಹಿತ ಹೋಗ್ಬೋದು. ಓಕೆ, ಇದು ಕಂಪ್ಲೀಟ್ ಮೈ ಪ್ರೊಫೈಲ್ ಅಂದ ತಕ್ಷಣ ಇಲ್ಲಿದೆ ನೋಡಿರಿ ಮೈ ಅಕೌಂಟ್, ಅಲ್ಲಿಯೂ ಸಹಿತ ಹೋಗ್ಬೋದು. ನೆಕ್ಸ್ಟ್ ಏನಾಗುತ್ತೆ, ಕಂಪ್ಲೀಟ್ ಮೈ ಪ್ರೊಫೈಲ್ ಅಂದ ತಕ್ಷಣ ನಿಮ್ಮದು ಅಬೌಟ್ ಆಯಿತಾ. ಎಜುಕೇಷನ್ ಏನಿದೆಯಲ್ಲ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ. ಎಜುಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಷನ್ ಡೀಟೇಲ್ ಏನಿದೆ ಅದನ್ನು ನೀವು ತುಂಬ್ತಾ ಬರಬೇಕಾಗುತ್ತೆ. ನಿಮ್ಮದು ಕಾಲೇಜ್ ಯಾವುದು, ಇನ್ಸ್ಟಿಟ್ಯೂಟ್ ಯಾವುದು, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ಕಾಲೇಜ್ ನೇಮು, ಪಾಸ್ರು ಅಪಿಯರ್ ಅಂತ ಬರುತ್ತೆ. ಯಾಕಂತಂದರೆ ನೀವು ಪಾಸ್ ಅಪಿಯರಿಂಗ್ ಆಗೋದ್ರಿಂದ ಈಗ ಕಲಿತಾ ಇರೋದ್ರಿಂದ ಅಪಿಯರ್ ಅಂತ ಕೊಡಿ. ನೆಕ್ಸ್ಟು ಕೋರ್ಸ್ ನೇಮನ್ನು ಕೇಳ್ತೆ, ನೀವು ಕೋರ್ಸ್ ನೇಮನ್ನು ಟೈಪ್ ಮಾಡಬೇಕು. BA, BSc, BCom ಮತ್ತು ಸೆಮೆಸ್ಟರ್ ಇದೆ, ಸೆಮೆಸ್ಟರನ್ನು ಸ್ವಲ್ಪ ಕರೆಕ್ಟಾಗಿ ತುಂಬಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಇವ್ರಿಗೆ ಏನು ಕೇಳ್ತಾರೆ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ನಿಮ್ಮ ಒಂದು ಯುನಿಕ್ ಐಡೆಂಟಿಟಿ ನಂಬರನ್ನು ಕೇಳುತ್ತೆ. ನೀವೇನು ಮಾಡಬೇಕು, ನಿಮ್ಮ ರೋಲ್ ನಂಬರು ಅದು ಆಪ್ಷನ್ ಕೊಡುತ್ತೆ. ರೋಲ್ ನಂಬರು, ಎನ್ರೋಲ್ಮೆಂಟ್ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಿದ್ರೆ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ UCMS ನಂಬರ್ ಕೊಡ್ತಾ ಇರೋದ್ರಿಂದ ನೀವು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಬಿಟ್ರು UCMS ನಂಬರನ್ನು ತುಂಬೋದು. ನಿಮ್ಮ UCMS ನಂಬರನ್ನು ತುಂಬಬೇಕು. ನೆಕ್ಸ್ಟ್ ಅದಾದ ನಂತರ ಡಿಪ್ಲೊಮಾ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಾಟ್ ಅಪ್ಲಿಕೇಬಲ್ ಅನ್ನೋಂಥ ಆಪ್ಷನ್ ಇದೆ, ಈ ನಾಟ್ ಅಪ್ಲಿಕೇಬಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ PU ಇಂಟರ್ಮೀಡಿಯೇಟ್ ಕೇಳುತ್ತೆ, ಇದು ತುಂಬುವಂಥ ಅವಶ್ಯಕತೆ ಇಲ್ಲ, ನೀವು ಖಾಲಿ ಇದ್ದರೆ ತುಂಬಿ. ಓಕೆ, ಇದನ್ನು ಸಹಿತ ತುಂಬೋದು. ಅದನ್ನು ನಾಟ್ ಅಪ್ಲಿಕೇಬಲ್ ಅಂತೂ ಬರೆದು ನಡೀತದೆ. ಆದರೆ ಇಲ್ಲೇನಿದೆ SLC ಒಂದು ಡೀಟೇಲನ್ನು ಕರೆಕ್ಟಾಗಿ ತುಂಬಬೇಕಾಗುತ್ತೆ. ನಿಮ್ಮ ಸ್ಕೂಲ್ ಯಾವ ಸ್ಟೇಟಲ್ಲಿದೆ, ಡಿಸ್ಟಿಕ್ ಯಾವುದು, ಸ್ಕೂಲ್ ನೇಮ್ ಏನಿದೆಯಲ್ಲ ಸೆಲೆಕ್ಟ್ ಆಗ್ತಾಯಿಲ್ಲ. ಆದರೂ ನೀವು ಏನು ಮಾಡಿರಿ, ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿ ಟ್ರೈ ಮಾಡಿ. ಇದು ಅಪ್ಡೇಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಸ್ಕೂಲ್ಗಳನ್ನು, ಹೀಗಾಗಿ ಅದು ಡಿಲೇ ಆಗ್ಬೋದು. ಅದನ್ನು ಬಿಡಿ, ಅದನ್ನು ಬಿಟ್ಟು ನಿಮ್ಮ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಯರ್ ಆಫ್ ಪಾಸಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸ್ಕೂಲ್ ನೇಮನ್ನು ಇಷ್ಟು ಗ್ಯಾಪ್ ಬಿಟ್ಕೊಂಡು ಬೋರ್ಡು, ಇಯರ್ ಆಫ್ ಪಾಸಿಂಗು, ಡಿವಿಷನ್ನು, ಪರ್ಸೆಂಟೇಜು ಮತ್ತೇನಿದೆ ಇಲ್ಲಿ ಫೈಲ್ ಅಪ್ಲೋಡ್ ಅಂತಿದೆ, ಸರ್ಟಿಫಿಕೇಟ್ ಅಥವಾ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಅಂತಿದೆ, ಅದನ್ನೂ ಸಹಿತ ಬಿಟ್ಟು ನೀವು ಸೇವ್ ಅಂತ ಹೊಡೆದ್ರೆ ನಿಮ್ಮ ಪ್ರೊಫೈಲ್ ಏನಾಗುತ್ತೆ ಸಕ್ಸಸ್ಫುಲಿ ಸೇವ್ ಆಗಿರ್ತದೆ. ಇಲ್ಲಿದೆ ನೋಡಿರಿ, ಎಜುಕೇಷನ್ ಡೀಟೇಲ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಈ ರೀತಿಯಾಗಿ ಬರುತ್ತೆ. ಇದಾದ ನಂತರ ನೀವು ಬೇಕಾದರೆ ನಿಮ್ಮದು ವರ್ಕ್ ಬಗ್ಗೆ, ಸ್ಕಿಲ್ ಬಗ್ಗೆನೂ ತುಂಬೋದು. ಸ್ಕಿಲ್ ಬಗ್ಗೆ ಟಚ್ ಮಾಡಿ ಸ್ಕಿಲ್ ಏನಿದೆಯಲ್ಲ ಸ್ಕಿಲ್ ಬಗ್ಗೆ ತುಂಬೋದು. ಇಲ್ಲಿ ಸ್ಕಿಲ್ ಅಂದ ತಕ್ಷಣ ಅದೇ ಕೊಡುತ್ತೆ, ಯಾವ್ಯಾವ ಸ್ಕಿಲ್ ಇದೆ ನಿಮ್ಮ ಹತ್ರ ಅಂತೇಳಿ. ಇದನ್ನು ಟೈಪ್ ಮಾಡಿಕೊಂಡು ನೀವು ಸೇವ್ ಮಾಡಿಕೊಂಡು ಇರ್ಬೋದು. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರಿಫರೆನ್ಸ್ ಅಂತ ಕೊಡ್ತೀವಿ. ನೀವು ಯಾವ ಒಂದು ಎಕ್ಸ್ಪೀರಿಯನ್ಸಲ್ಲಿ ಲರ್ನಿಂಗ್ ಪ್ರಿಫರೆನ್ಸ್ ಕೊಡ್ತೀರಾ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಓಕೆ, ಮೈ ಭಾರತದಲ್ಲಿ ಏರಿಯಾ ಕೊಟ್ಟಿದ್ದಾರೆ, ಯಾವುದು ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿದ್ದಾರೆ, ಯಾವ ರಾಜ್ಯ, ಯಾವ ಡಿಸ್ಟಿಕಲ್ಲಿ, ಪಿನ್ ಕೋಡ್ ನಂಬರ್ ಹಾಕಿ ಸೇವ್ ಮಾಡಿಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಎಕ್ಸ್ಪೀರಿಯನ್ಸ್ ಲರ್ನಿಂಗನ್ನು ಸಹಿತ ಅಲ್ಲಿ ಸೆಕ್ಷನ್ ಕೊಟ್ಟಿದ್ದಾರೆ ನೋಡಿರಿ, ಯಾವ್ಯಾವ ಇದರಲ್ಲಿ ಅಕೌಂಟ್ ಇದೆ, ಫೈನಾನ್ಸ್ ಇದೆ, ಸೇಲ್ ಇದೆ, ಮಾರ್ಕೆಟಿಂಗ್ ಇದೆ, ಸೋಷಿಯಲ್ ವರ್ಕ್ ಇದೆ, ಇವೆಂಟ್ ಇದೆ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಡ್ರಿ. ಸಬ್ ಸೆಕ್ಷನು ಇಂಡಸ್ಟ್ರಿಯಲ್ ಸೆಕ್ಷನ್ದಲ್ಲಿಯೂ ಸಹಿತ ಕೊಟ್ಟಿದ್ದಾರೆ, ಇದನ್ನೂ ಸಹಿತ ನೀವೇನು ಮಾಡಿಕೊಂಡು ಸೆಲೆಕ್ಟ್ ಇಟ್ಕೊಂಡು ಒಟ್ಟಾರೆಯಾಗಿ ಇವು ಎಲ್ಲ ಆಪ್ಷನ್ಸ್ಗಳನ್ನು ನೀವು ತುಂಬಿಕೊಂಡು ನಿಮ್ಮ ಪ್ರೊಫೈಲ್ ಏನಿದ್ರು ಮಿನಿಮಮ್ ಒಂದು 80% ಪ್ರೊಫೈಲ್ ಕಂಪ್ಲೀಟ್ ಆಗಿರಬೇಕು. ಇಲ್ಲಿಗೆ 78% ಆಗಿದೆ, ಇದು 80% ಆಗುವಂಗೆ ಮಾಡಿ. ಓಕೆ, ಇದು ಮಾಡಿದ ನಂತರ ನೀವೇನು ಮಾಡಬೇಕು, ಮತ್ತು ನಿಮ್ಮ ಬೇಕಾದರೆ ಇವೆಂಟ್ಸ್ ಇಲ್ಲಿದೆಲ್ಲ ಇವೆಂಟ್ಸ್ಗೆ ಹೋಗಿ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗನ್ನು ಕ್ಲಿಕ್ ಮಾಡ್ಕೋಬೋದು ಇಲ್ಲಿ. ಓಕೆ, ಈ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗನ್ನು ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತಂದರೆ ನಿಮ್ಮದು ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಎಕ್ಸ್ಪ್ಲೋರ್ ಓಪನ್ ಆಗುತ್ತೆ. ಇಲ್ಲಿ ನಾನು ಉದಾಹರಣೆಗೆ ಕಾರವಾರ ಡಿಸ್ಟಿಕಲ್ಲಿ ಯಾವುದಿದೆ ಅಂತ ನೋಡಿದಾಗ ಕುಮಟಾ ಪೊಲೀಸ್ ಸ್ಟೇಷನ್ದಲ್ಲಿ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಇದೆ, ಅದು ನೋಡ್ಬೋದು. ಇಲ್ಲಿ ಅಪ್ಲಿಕೆಂಟ್ ಹಾಕಿಲ್ಲ, 10 ನಂಬರ್ ಅಪ್ಲಿಂಗ್ ಇದೆ. ಇಲ್ಲಿ ನೀವೇನು ಮಾಡಬೇಕು, ವ್ಯೂ ಡೀಟೇಲ್ ಅಂತ ಹೊಡೆದ ತಕ್ಷಣ ನಿಮಗೆ ಕೊಡ್ತದೆ. ರಿವಾರ್ಡ್ ಪಾಯಿಂಟ್ 50 ಇದೆ, ಡೇಟು ಕೊಟ್ಟಿದ್ದಾರೆ ಯಾವಾಗ ಹಾಕ್ಬೋದು ಅಂತೇಳಿ. ಲಾಸ್ಟ್ ಡೇಟು 5th ಫೆಬ್ರವರಿ ಇದೆ, ಸ್ಟಾರ್ಟ್ ಜನವರಿ 20 ಇದೆ, ಫಿನಿಷಿಂಗ್ ಡೇಟು 5th ಫೆಬ್ರವರಿನೇ ಇದೆ. ಓಕೆ, ಹೀಗಾಗಿ ಇಂಟ್ರೆಸ್ಟ್ ಇದ್ದವ್ರು ಏನು ಮಾಡಬೇಕು ಅಂತಂದರೆ ವೆರಿಫೈ ನೋ ಅಂತ ಕೊಡಬೇಕು. ಈ ವೆರಿಫೈ ನೋ ಕೊಟ್ಟ ತಕ್ಷಣ ಏನಾಗುತ್ತೆ,
ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟಿಗೆ ಸಬ್ಮಿಟಿಗೆ ನೀವು ಆಧಾರ್ ಮೊಬೈಲ್ ಹಾಕಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ನಿಮಗೇನಾಗುತ್ತೆ, ಇಮೇಲ್ ಅಡ್ರೆಸ್ಸು ಮೊಬೈಲ್ ಕೊಡುತ್ತೆ, ಅದಕ್ಕೆ ಸಹಿತ ಹಾಕ್ಕೊಂಡು ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಲಾಸ್ಟ್ ಏನು ಮಾಡೋದು ಅಂತಂದರೆ ಇದ್ರ ಬಗ್ಗೆ ಒಂದೆರಡು ಏನಾದರೂ ಮಾಹಿತಿಯನ್ನು ತುಂಬಿಕೊಂಡು ಓಕೆ ಮಾಹಿತಿಯನ್ನು ತುಂಬಿ ಸಬ್ಮಿಟನ್ನು ಲಾಸ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟನ್ನು ಮಾಡಬೇಕು. ಈ ಸಬ್ಮಿಟ್ ಮಾಡಿದ ತಕ್ಷಣ ಈ ಕ್ವೈರಿ ಏನಾಗುತ್ತೆ, ನಿಮ್ಮ ಒಂದು ಪ್ರೋಗ್ರಾಮ್ ಆಫೀಸರ್ ಕಡೆ ಹೋಗುತ್ತೆ. ಪ್ರೋಗ್ರಾಮ್ ಆಫೀಸರ್ ಅದನ್ನು ಅಪ್ರೂವಲ್ ಮಾಡಿಕೊಂಡು ನೀವೆಲ್ಲಿ ಯಾವ ಒಂದು ಸೆಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ಗೆ ಹೋಗಬೇಕಂತ ಇಂಟ್ರೆಸ್ಟ್ ಪಟ್ಟಿರ್ತೀರೋ ಅಲ್ಲಿ ನೀವು ಹೋಗಲಿಕ್ಕೆ ಅವಕಾಶವಿದೆ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತಂದರೆ ಯುವ ಪೋರ್ಟಲ್ಗೆ ರಿಜಿಸ್ಟರ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಲರ್ನಿಂಗಿಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.